ಅಧ್ಯಾಯ 6 ಮತ್ತು 7. ಶಿವಪುರಾಣದ ಶ್ರವಣದ ವಿಧಿ ಹಾಗೂ ಶ್ರೋತೃಗಳು ಪಾಲಿಸುವ ಯೋಗ್ಯ ನಿಯಮಗಳ ವರ್ಣನೆ. ಶೌನಕರು ಕೇಳಿದರು. ಮಹಾಪ್ರಾಜ್ಞರಾದ ವ್ಯಾಸ ಶಿಷ್ಯ ಸೂತ ಪುರಾಣಿಕರೇ, ತಮಗೆ ನಮಸ್ಕಾರವು. ಧನ್ಯರಾದ ತಾವು ಶಿವಭಕ್ತರಲ್ಲಿ ಶ್ರೇಷ್ಠರಾಗಿರುವಿರಿ. ತಮ್ಮ ಮಹಾನ್ ಗುಣಗಳನ್ನು ವರ್ಣಿಸಲು ಯೋಗ್ಯವಾಗಿವೆ. ಈಗ ನೀವು ಶ್ರೇಯಸ್ಕರ ಶಿವಪುರಾಣದ ಶ್ರವಣದ ವಿಧಿಯನ್ನು ತಿಳಿಸಿರಿ. ಅದರಿಂದ ಎಲ್ಲ ಶ್ರೋತೃಗಳಿಗೂ ಸಂಪೂರ್ಣವಾದ ಉತ್ತಮ ಫಲದ ಪ್ರಾಪ್ತಿಯಾಗುವುದು. ಶ್ರೀ ಸೂತ ಪುರಾಣಿಕರು ಹೇಳಿದರು, ಶೌನಕ ಮುನಿಯೇ, ಈಗ ನಾನು ನಿನಗೆ ಸಂಪೂರ್ಣ ಫಲದ ಪ್ರಾಪ್ತಿಗಾಗಿ ಶಿವಪುರಾಣದ ಶ್ರವಣದ ವಿಧಿಯನ್ನು ಹೇಳುವೆನು. ಮೊದಲಿಗೆ ಜ್ಯೋತಿಷಿಯನ್ನು ಕರೆಸಿ ದಾನಮಾನಗಳಿಂದ ಅವರನ್ನು ಸಂತೋಷಗೊಳಿಸಿ ತನ್ನ ಸಹಯೋಗಿಗಳೊಂದಿಗೆ ಕುಳಿತು ಕತೆ ಸಮಾಪ್ತಿಯಾಗುವವರೆಗೂ ಯಾವುದೇ ವಿಘ್ನಗಳು ಬಾಧೆಗಳು ಬಾರದಿರುವಂತಹ ಶುದ್ಧ ಮುಹೂರ್ತವನ್ನು ನಿಶ್ಚಯಿಸಬೇಕು. ಮತ್ತೆ ಪ್ರಯತ್ನಪೂರ್ವಕ ದೇಶ ವಿದೇಶಗಳಿಗೆ ಪ್ರತಿಯೊಂದು ಸ್ಥಾನಗಳಿಗೂ ನಮ್ಮಲ್ಲಿ ಶಿವಪುರಾಣದ ಕಥೆಯು ನಡೆಯುವುದಿದೆ, ತಾವು ಕಲ್ಯಾಣದ ಇಚ್ಛುಕರಾದ ಜನರೊಂದಿಗೆ ಅದನ್ನು ಕೇಳಲಿಕ್ಕಾಗಿ ಅವಶ್ಯವಾಗಿ ಆಗಮಿಸಬೇಕು ಎಂಬ ಸಂದೇಶವನ್ನು ಕಳಿಸಬೇಕು. ಅನೇಕ ಜನರು ಭಗವಾನ್ ಹರನ ಕಥೆಯಿಂದ ದೂರವಾಗಿದ್ದಾರೆ. ಎಷ್ಟೋ ಸ್ತ್ರೀ ಶೂದ್ರಾದಿಗಳು ಭಗವಾನ್ ಶಂಕರನ ಕಥಾ ಕೀರ್ತನೆಯಿಂದ ವಂಚಿತರಾಗುತ್ತಿದ್ದಾರೆ. ಅವರೆಲ್ಲರಿಗೂ ಸುದ್ದಿ ತಲುಪುವಂತೆ ವ್ಯವಸ್ಥೆ ಮಾಡಬೇಕು. ದೇಶ ದೇಶಗಳಲ್ಲಿ ಭಗವಾನ್ ಶಿವನ ಭಕ್ತರನ್ನು ಶಿವನ ಕಥಾ ಕೀರ್ತನೆಯ ಮತ್ತು ಶ್ರವಣಕ್ಕೆ ಉತ್ಸುಕರಾದವರೆಲ್ಲರನ್ನೂ ಆದರ ಪೂರ್ವಕವಾಗಿ ಕರೆಸಬೇಕು. ಬಂದಿರುವ ಜನರೆಲ್ಲರನ್ನೂ ಎಲ್ಲ ವಿಧದಿಂದ ಆದರ ಸತ್ಕಾರ ಮಾಡಬೇಕು. ಶಿವಮಂದಿರದಲ್ಲಿ, ತೀರ್ಥಕ್ಷೇತ್ರದಲ್ಲಿ, ವನದಲ್ಲಿ ಅಥವಾ ಮನೆಯಲ್ಲಿ ಶಿವಪುರಾಣದ ಕಥೆಯನ್ನು ಕೇಳಲು ಉತ್ತಮ ಸ್ಥಾನವನ್ನು ನಿರ್ಮಾಣ ಮಾಡಬೇಕು. ಬಾಳೆಯ ಕಂಬಗಳಿಂದ ಎತ್ತರವಾದ ಒಂದು ಮಂಟಪವನ್ನು ಸಿದ್ಧಗೊಳಿಸಬೇಕು. ಅದನ್ನು ಸುತ್ತಲೂ ಫಲಪುಷ್ಪಗಳಿಂದ ಮತ್ತು ಸುಂದರವಾದ ಮೇಲ್ಕಟ್ಟುಗಳಿಂದ ಅಲಂಕರಿಸಬೇಕು. 4 ಕಡೆಗಳಲ್ಲಿ ಧ್ವಜ ಪತಾಕೆಗಳಿಂದ ನಾನಾ ರೀತಿಯ ಸುವಸ್ತುಗಳಿಂದ ಶೃಂಗರಿಸಿ ಸುಂದರ ಶೋಭಾ ಸಂಪನ್ನವಾಗಿಸಬೇಕು. ಭಗವಾನ್ ಶಿವನ ಕುರಿತು ಎಲ್ಲ ರೀತಿಯಿಂದ ಉತ್ತಮವಾದ ಭಕ್ತಿಯನ್ನು ಇರಿಸಿಕೊಳ್ಳಬೇಕು. ಅದೇ ಎಲ್ಲ ವಿಧವಾದ ಆನಂದವನ್ನು ಕರುಣಿಸುವಂತಹುದು. ಪರಮಾತ್ಮ ಭಗವಾನ್ ಶಿವನಿಗಾಗಿ ದಿವ್ಯ ಆಸನವನ್ನು ನಿರ್ಮಿಸಬೇಕು. ಅದರಂತೆ ಕಥಾ ಪ್ರವಚನ ಮಾಡುವವರಿಗೂ ದಿವ್ಯ ಸುಖಾಸನವನ್ನು ಸಿದ್ಧಗೊಳಿಸಬೇಕು. ಮುನಿವರ್ಯನೇ, ನಿಯಮ ಪೂರ್ವಕವಾಗಿ ಕಥೆಯನ್ನು ಕೇಳುವ ಶ್ರೋತೃಗಳಿಗೂ ಯಥಾಯೋಗ್ಯ ಸುಂದರ ಸ್ಥಾನಗಳನ್ನು ಕಲ್ಪಿಸಬೇಕು. ಇತರ ಜನರಿಗೂ ಸಾಧಾರಣ ಸ್ಥಾನವನ್ನು ಇರಿಸಬೇಕು. ಯಾರ ಮುಖದಿಂದ ಹೊರಟ ವಾಣಿಯು ದೇಹಧಾರಿಗಳಿಗಾಗಿ ಕಾಮಧೇನುವಂತೆ ಅಭೀಷ್ಟ ಫಲವನ್ನು ಕೊಡುವಂತಹುದೋ ಆ ಪುರಾಣವೇತ್ತರಾದ ವಿದ್ವಾನ್ ಪ್ರವಚನಕಾರರ ವಿಷಯದಲ್ಲಿ ತುಚ್ಛ ಬುದ್ಧಿಯನ್ನು ಎಂದೂ ಇಡಬಾರದು. ಜಗತ್ತಿನಲ್ಲಿ ಜನ್ಮ ಹಾಗೂ ಗುಣಗಳಿಂದ ಅನೇಕರು ಗುರುಗಳಿರುತ್ತಾರೆ. ಆದರೆ ಅವರೆಲ್ಲರಲ್ಲಿ ಪುರಾಣಗಳನ್ನು ತಿಳಿದ ವಿದ್ವಾಂಸನೇ ಪರಮಗುರು ಎಂದು ತಿಳಿಯಲಾಗಿದೆ. ಪುರಾಣಿಕನು ಪವಿತ್ರನು, ದಕ್ಷನು, ಶಾಂತನು, ಈರ್ಷೆ ಇಲ್ಲದವನು, ಸಾಧುವು, ದಯಾಳುವೂ ಆಗಿರಬೇಕು. ಇಂತಹ ಪ್ರವಚನ ಕುಶಲಿಯು ಈ ಪುಣ್ಯಮಯ ಕಥೆಯನ್ನು ಹೇಳಲಿ. ಸೂರ್ಯೋದಯದಿಂದ ಪ್ರಾರಂಭಿಸಿ 3:30 ಯಾಮದವರೆಗೆ, ಅಂದರೆ ಅಂದಾಜು ಸಂಜೆ 4 ಗಂಟೆಯವರೆಗೆ ಉತ್ತಮ ಬುದ್ಧಿಯುಳ್ಳ ವಿದ್ವಾಂಸನಾದವನು ಶಿವಪುರಾಣದ ಕಥೆಯನ್ನು ಚೆನ್ನಾಗಿ ಪ್ರವೇಶಿಸಬೇಕು. ಮಧ್ಯಾಹ್ನ ಕಾಲದಲ್ಲಿ 2 ಗಳಿಗೆ ಕಥೆಯನ್ನು ನಿಲ್ಲಿಸಬೇಕು. ಏಕೆಂದರೆ ಕಥಾ ಕೀರ್ತನದಿಂದ ಬಿಡುವುದೊರತು ಮಲಮೂತ್ರ ತ್ಯಾಗಕ್ಕಾಗಿ ಅನುಕೂಲವಾಗುವುದು. ಕಥಾ ಪ್ರಾರಂಭದ ಮೊದಲ ದಿನ ಪ್ರವಚನಕಾರನು ವ್ರತಸ್ಥನಾಗಿ ಕ್ಷೌರ ಮಾಡಿಸಿಕೊಳ್ಳಬೇಕು. ಕತೆ ನಡೆಯುವ ದಿನಗಳಲ್ಲಿ ಪ್ರಯತ್ನಪೂರ್ವಕ ಪ್ರಾತಃ ಕಾಲದಲ್ಲೇ ಎಲ್ಲ ನಿತ್ಯ ಕರ್ಮಗಳನ್ನು ಸಂಕ್ಷೇಪವಾಗಿ ಮುಗಿಸಿಕೊಳ್ಳಬೇಕು. ಪ್ರವಚನಕಾರನ ಜೊತೆಗೆ ಅವನಂತೆ ವಿದ್ವಾಂಸನಾದ ಮತ್ತೊಬ್ಬನನ್ನು ನಿಯಮಿಸಬೇಕು. ಅವನು ಕೂಡ ಎಲ್ಲ ವಿಧದಿಂದ ಸಂಶಯಗಳನ್ನು ಕಳೆಯಲು ಸಮರ್ಥನಾಗಿದ್ದು ಜನರಿಗೆ ತಿಳಿಸಿ ಹೇಳುವುದರಲ್ಲಿ ಚತುರನಾಗಿರಬೇಕು. ಮೊದಲಿಗೆ ಕಥೆಯಲ್ಲಿ ವಿಘ್ನಗಳು ಬಾರದಿರುವಂತೆ ಗಣಪತಿಯನ್ನು ಪೂಜಿಸಬೇಕು. ಕಥೆಯ ಸ್ವಾಮಿಯಾದ ಭಗವಾನ್ ಶಿವನ ಮತ್ತು ವಿಶೇಷವಾಗಿ ಶಿವಪುರಾಣದ ಪುಸ್ತಕವನ್ನು ಭಕ್ತಿ ಭಾವದಿಂದ ಪೂಜಿಸಬೇಕು. ಬಳಿಕ ಉತ್ತಮ ಬುದ್ಧಿಯುಳ್ಳ ಶ್ರೋತೃವು ತನುಮನದಿಂದ ಶುದ್ಧವಾಗಿ ಪ್ರಸನ್ನ ಚಿತ್ತದಿಂದ ಆದರ ಪೂರ್ವಕ ಶಿವಪುರಾಣದ ಕಥೆಯನ್ನು ಕೇಳಬೇಕು. ಶ್ರೋತ ಮತ್ತು ವಕ್ತ ಇವರು ಅನೇಕ ರೀತಿಯ ಕರ್ಮಗಳಲ್ಲಿ ಅಲಿಯುತ್ತಿದ್ದರೆ, ಕಾಮ ಕ್ರೋಧಾದಿ 6 ವಿಕಾರಗಳಿಂದ ಕೂಡಿದ್ದರೆ, ಸ್ತ್ರೀಯರಲ್ಲಿ ಆಸಕ್ತರಾಗಿದ್ದರೆ, ಪಾಖಂಡ ಮಾತುಗಳನ್ನು ನುಡಿಯುವವನಾಗಿದ್ದರೆ ಅವರು ಪುಣ್ಯಭಾಗಿಗಳಾಗುವುದಿಲ್ಲ. ಲೌಕಿಕ ಚಿಂತೆಗಳನ್ನು ಹಾಗೂ ಧನ, ಗೃಹ, ಪತ್ನಿ, ಪುತ್ರಾದಿಗಳ ಚಿಂತೆಯನ್ನು ಬಿಟ್ಟು ಕಥೆಯಲ್ಲೇ ಮನಸ್ಸನ್ನು ತೊಡಗಿಸುವ ಶುದ್ಧ ಬುದ್ಧಿಯುಳ್ಳವರಿಗೆ ಉತ್ತಮ ಫಲಪ್ರಾಪ್ತಿಯಾಗುತ್ತದೆ.
ಯಾವ ಶ್ರೋತೃವು ಶ್ರದ್ಧಾಭಕ್ತಿಯಿಂದ ಯುಕ್ತನಾಗಿ ಇತರ ಕರ್ಮಗಳ ಕಡೆಗೆ ಮನಸ್ಸನ್ನು ಕೊಡುವುದಿಲ್ಲವೋ, ಮೌನರಾಗಿ ಪವಿತ್ರರಾಗಿ ಉದ್ವೇಗ ಶೂನ್ಯರಾಗಿರುವರೋ ಅವರೇ ಪುಣ್ಯಭಾಗಿಗಳಾಗುತ್ತಾರೆ. ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ, ಶೌನಕರೇ, ಶಿವಪುರಾಣವನ್ನು ಶ್ರವಣಿಸುವವನು ಕೈಗೊಳ್ಳುವ ವ್ರತ ನಿಯಮಗಳನ್ನು ಹೇಳುವೆನು, ಭಕ್ತಿಯಿಂದ ಕೇಳಿರಿ. ನಿಯಮಬದ್ಧವಾಗಿ ಈ ಶ್ರೇಷ್ಠ ಕಥೆಯನ್ನು ಕೇಳುವುದರಿಂದ ಯಾವುದೇ ವಿಘ್ನಗಳಿಲ್ಲದೆ ಉತ್ತಮ ಫಲದ ಪ್ರಾಪ್ತಿಯಾಗುತ್ತದೆ. ದೀಕ್ಷಾರಹಿತನಾದವನು ಕಥಾಶ್ರವಣಕ್ಕೆ ಅಧಿಕಾರಿಯಲ್ಲ. ಮುನಿಯೇ, ಕಥೆಯನ್ನು ಕೇಳುವ ಇಚ್ಛೆಯುಳ್ಳವರು ಮೊದಲಿಗೆ ಗುರುಗಳಿಂದ ದೀಕ್ಷೆಯನ್ನು ಪಡೆಯಬೇಕು. ನಿಯಮದಿಂದ ಕಥೆಯನ್ನು ಕೇಳುವವರು ಬ್ರಹ್ಮಚರ್ಯದಿಂದ ಇದ್ದು ನೆಲದ ಮೇಲೆ ಮಲಗಬೇಕು. ಪತ್ರಾವಳಿಯಲ್ಲೇ ಪ್ರತಿದಿನವೂ ಕತೆ ಮುಗಿದ ಬಳಿಕವೇ ಊಟ ಮಾಡಬೇಕು. ಶಕ್ತಿ ಇದ್ದವರು ಪುರಾಣದ ಸಮಾಪ್ತಿಯವರೆಗೆ ಉಪವಾಸವಿದ್ದು ಶುದ್ಧತೆಯಿಂದ ಭಕ್ತಿಭಾವದಿಂದ ಉತ್ತಮ ಶಿವಪುರಾಣವನ್ನು ಕೇಳಬೇಕು. ಈ ಕಥೆಯ ವ್ರತವನ್ನು ಕೈಗೊಂಡ ಪುರುಷನು ಪ್ರತಿದಿನವೂ ಒಂದೇ ಸಲ ಹವಿಷ್ಯಾನ್ನವನ್ನು ಭೋಜನ ಮಾಡಬೇಕು. ಎಲ್ಲ ರೀತಿಯಿಂದ ಕಥಾಶ್ರವಣದ ನಿಯಮಗಳನ್ನು ಸುಖವಾಗಿ ಪಾಲಿಸುವಂತಹುದೇ ಇರಬೇಕು. ಕಥೆಯನ್ನು ಕೇಳುವವನು ಗರಿಷ್ಠವಾದ ಅನ್ನ, ಬೇಳೆ, ಕರಟಿದ ಪದಾರ್ಥ, ಸೇಬು, ಭಾವದೂಷಿತ ಹಳಸಿದ ಅನ್ನ ಇವುಗಳನ್ನು ವ್ರತಸ್ಥನಾದವನು ತಿನ್ನಬಾರದು. ಕಥಾಶ್ರವಣದ ವ್ರತವನ್ನು ಕೈಗೊಂಡವನು ಈರುಳ್ಳಿ, ಬೆಳ್ಳುಳ್ಳಿ, ಇಂಗು, ಮೂಲಂಗಿ, ಮಾದಕ ವಸ್ತುಗಳು, ಅಭಕ್ಷವೆಂದು ಹೇಳಲಾಗುವ ವಸ್ತುಗಳನ್ನು ತ್ಯಜಿಸಬೇಕು. ಕಥಾವ್ರತಿಯು ಕಾಮ ಕ್ರೋಧಾದಿ 6 ವಿಕಾರಗಳನ್ನು, ಬ್ರಾಹ್ಮಣರ ನಿಂದನೆ, ಪತಿವ್ರತೆಯ ಸಾಧು ಸಂತರ ನಿಂದೆಯನ್ನು ತ್ಯಜಿಸಬೇಕು. ಕಥಾವ್ರತಿಯು ಪ್ರತಿದಿನವೂ ಸತ್ಯ, ಶೌಚ, ದಯೆ, ಮೌನ, ಸರಳತೆ, ವಿನಯ ಮತ್ತು ಹಾರ್ದಿಕ ಉದಾರತೆ ಮುಂತಾದ ಸದ್ಗುಣಗಳನ್ನು ತನ್ನದಾಗಿಸಿಕೊಳ್ಳಬೇಕು. ಶ್ರೋತೃವು ನಿಷ್ಕಾಮನಿರಲಿ ಸಕಾಮನಿರಲಿ ನಿಯಮಪೂರ್ವಕವಾಗಿ ಕಥೆಯನ್ನು ಕೇಳಬೇಕು. ಸಕಾಮ ಪುರುಷನು ಅಭೀಷ್ಟ ಕಾಮನೆಯನ್ನು ಪಡೆಯುತ್ತಾನೆ ಮತ್ತು ನಿಷ್ಕಾಮನಾದವನು ಮೋಕ್ಷವನ್ನು ಹೊಂದುವನು. ದರಿದ್ರ, ಕ್ಷಯರೋಗಿ, ಪಾಪಿ, ಭಾಗ್ಯಹೀನ, ಸಂತಾನಹೀನ ಇವರುಗಳು ಈ ಉತ್ತಮ ಕಥೆಯನ್ನು ಕೇಳಬೇಕು. ಕಾಕವಂದೆಯೇ ಮೊದಲಾದ 7 ವಿಧದ ದುಷ್ಟ ಸ್ತ್ರೀಯರು, ಗರ್ಭಪಾತವಾಗುವವರು ಎಲ್ಲ ಸ್ತ್ರೀಯರು ಈ ಶಿವಪುರಾಣದ ಉತ್ತಮ ಕಥೆಯನ್ನು ಕೇಳಬೇಕು. ಮುನಿಗಳೇ, ಸ್ತ್ರೀಯಾಗಲಿ ಪುರುಷರಾಗಲಿ ಎಲ್ಲರೂ ಪ್ರಯತ್ನಪೂರ್ವಕವಾಗಿ ವಿಧಿ ವಿಧಾನದಿಂದ ಶಿವಪುರಾಣದ ಉತ್ತಮೋತ್ತಮ ಕಥೆಯನ್ನು ಕೇಳಬೇಕು. ಮಹರ್ಷಿಯೇ, ಈ ಪ್ರಕಾರವಾಗಿ ಶಿವಪುರಾಣದ ಕಥೆಯ ಯಜ್ಞೋತ್ಸವವು ಸಮಾಪ್ತವಾದಾಗ ಶ್ರೋತೃಗಳು ಭಕ್ತಿಪೂರ್ವಕ ಭಗವಾನ್ ಶಿವನ ಪೂಜೆಯಂತೆಯೇ ಪುರಾಣ ಪುಸ್ತಕದ ಪೂಜೆಯನ್ನು ಮಾಡಬೇಕು. ಅನಂತರ ವಿಧಿವತ್ತಾಗಿ ಪ್ರವಚನಕಾರರನ್ನು ಅವಶ್ಯವಾಗಿ ಪೂಜಿಸಬೇಕು. ಪುಸ್ತಕವನ್ನು ಕಟ್ಟಲು ಒಳ್ಳೆಯ ರೇಷ್ಮೆ ವಸ್ತ್ರವಿದ್ದು ಗಟ್ಟಿಯಾದ ಹಗ್ಗವು ಇರಬೇಕು. ಮತ್ತೆ ಅದನ್ನು ಪೂಜಿಸಬೇಕು. ಮುನಿಶ್ರೇಷ್ಠರೇ, ಹೀಗೆ ಮಹಾನ್ ಉತ್ಸವದೊಂದಿಗೆ ಪುಸ್ತಕ ಮತ್ತು ಪ್ರವಚನಕಾರರ ವಿಧಿವತ್ತಾಗಿ ಪೂಜೆಯನ್ನು ಮಾಡಿ ಸಹಾಯಕರಾದ ವಿದ್ವಾಂಸರನ್ನು ಧನಾದಿಗಳಿಂದ ಸತ್ಕರಿಸಬೇಕು. ಅಲ್ಲಿಗೆ ಬಂದಿರುವ ಬ್ರಾಹ್ಮಣರಿಗೆ ಅನ್ನ ಧನಾದಿಗಳನ್ನು ದಾನ ಮಾಡಬೇಕು. ಜೊತೆಗೆ ಗೀತ, ವಾದ್ಯ, ನೃತ್ಯಗಳಿಂದ ಮಹೋತ್ಸವವನ್ನು ಆಚರಿಸಬೇಕು. ಮುನಿಯೇ, ಶ್ರೋತೃವು ವಿರಕ್ತನಾಗಿದ್ದರೆ ಅವನು ಕಥಾ ಸಮಾಪ್ತಿಯ ದಿನ ವಿಶೇಷವಾಗಿ ಶ್ರೀರಾಮಚಂದ್ರನಿಗೆ ಭಗವಾನ್ ಶಿವನು ಉಪದೇಶಿಸಿದ ಶ್ರೀರಾಮಗೀತೆಯನ್ನು ಪಾರಾಯಣ ಮಾಡಬೇಕು. ಮುನಿಯೇ, ಗೃಹಸ್ಥನಾಗಿದ್ದರೆ ಬುದ್ಧಿವಂತನಾದ ಅವನು ಶ್ರವಣ ಕರ್ಮದ ಸಾಂಗತೆಗಾಗಿ ಶುದ್ಧ ಹವಸ್ಸಿನಿಂದ ರುದ್ರ ಸಂಹಿತೆಯ ಪ್ರತಿಯೊಂದು ಶ್ಲೋಕದಿಂದ ಹವನ ಮಾಡಬೇಕು. ಅಥವಾ ಗಾಯತ್ರಿ ಮಂತ್ರದಿಂದ ಇಲ್ಲವೇ ಶಿವ ಪಂಚಾಕ್ಷರಿ ಮಂತ್ರದಿಂದ ಹೋಮ ಮಾಡಬೇಕು. ಏಕೆಂದರೆ ನಿಜವಾಗಿಯೂ ಈ ಪುರಾಣವು ಮಂತ್ರಮಯವಾಗಿದೆ. ಹೋಮ ಮಾಡುವ ಶಕ್ತಿ ಇಲ್ಲದಿದ್ದರೆ ಯಥಾಶಕ್ತಿಯಿಂದ ಹವನದ ವಸ್ತುಗಳನ್ನು ವಿದ್ವಾಂಸನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ನ್ಯೂನಾತಿರಿಕ್ತ ದೋಷದ ಶಾಂತಿಗಾಗಿ ಭಕ್ತಿಪೂರ್ವಕ ಶಿವ ಸಹಸ್ರನಾಮವನ್ನು ಪಠಿಸಬೇಕು, ಇಲ್ಲವೇ ಶ್ರವಣಿಸಬೇಕು. ಇದರಿಂದ ಎಲ್ಲವೂ ಸಫಲವಾಗುತ್ತದೆ. ಇದರಲ್ಲಿ ಸಂದೇಹವೇ ಇಲ್ಲ. ಏಕೆಂದರೆ 3 ಲೋಕಗಳಲ್ಲಿಯೂ ಈ ಕಥಾ ಶ್ರವಣಕ್ಕಿಂತ ಮಿಗಿಲಾದ ಯಾವ ವಸ್ತುವೂ ಇಲ್ಲ. ಕಥಾಶ್ರವಣ ಸಂಬಂಧವಾದ ವ್ರತದ ಪೂರ್ಣ ಸಿದ್ಧಿಗಾಗಿ 11 ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಡಬೇಕು. ಮುನಿಯೇ, ಶಕ್ತಿ ಇದ್ದವರು ಒಂದು ಸುಂದರ ಸಿಂಹಾಸನವನ್ನು ರಚಿಸಿ ಅದರ ಮೇಲೆ ಉತ್ತಮ ಅಕ್ಷರಗಳಿಂದ ಬರೆದ ಅಥವಾ ಬರೆಸಿದ ಶಿವಪುರಾಣದ ಪುಸ್ತಕವನ್ನು ವಿಧಿಪೂರ್ವಕವಾಗಿ ಸ್ಥಾಪಿಸಬೇಕು. ಬಳಿಕ ಅದಕ್ಕೆ ಆವಾಹನಾದಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ
ದಕ್ಷಿಣೆಯನ್ನು ಅರ್ಪಿಸಬೇಕು. ಮತ್ತೆ ಜಿತೇಂದ್ರಿಯನಾದ ಆಚಾರ್ಯನನ್ನು ವಸ್ತ್ರಾಭೂಷಣಗಳಿಂದ ಗಂಧ ಮಾಲ್ಯಾದಿಗಳಿಂದ ಪೂಜಿಸಿ ಆ ಸ್ವರ್ಣ ಸಿಂಹಾಸನದೊಂದಿಗೆ ಆ ಪುಸ್ತಕವನ್ನು ದಕ್ಷಿಣೆಯೊಂದಿಗೆ ದಾನ ಮಾಡಬೇಕು. ಶೌನಕರೇ, ಈ ಶಿವಪುರಾಣದ ದಾನ ಪ್ರಭಾವದಿಂದ ಭಗವಾನ್ ಶಿವನ ಅನುಗ್ರಹದಿಂದ ಭವಬಂಧನದಿಂದ ಮುಕ್ತನಾಗುವನು. ಹೀಗೆ ವಿಧಿವಿಧಾನಗಳನ್ನು ಪಾಲಿಸುವವನು ಶ್ರೀ ಸಂಪನ್ನ ಶಿವಪುರಾಣದ ಸಂಪೂರ್ಣ ಫಲವನ್ನು ಕೊಡುವವನು, ಎಲ್ಲ ರೀತಿಯ ಭೋಗ ಮೋಕ್ಷವನ್ನು ಕರುಣಿಸುವವನು ಆಗುವನು. ಮುನಿಯೇ, ಸಮಸ್ತ ಅಭೀಷ್ಟವನ್ನು ಕೊಡುವಂತಹ ಶಿವಪುರಾಣದ ಎಲ್ಲ ಮಹಾತ್ಮ್ಯವನ್ನು ನಾನು ನಿನಗೆ ಹೇಳಿರುವೆನು. ಇನ್ನೀಗ ಏನನ್ನು ಕೇಳಲು ಬಯಸುವೆ? ಶಿವಪುರಾಣವು ಸಮಸ್ತ ಪುರಾಣಗಳ ಹಣೆಬೊಟ್ಟು, ಶಿರೋಮಣಿ ಎಂದು ತಿಳಿಯಲಾಗಿದೆ. ಇದು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವೂ ರಮಣೀಯವೂ ಭವರೋಗವನ್ನು ನಿವಾರಿಸುವಂತಹುದೂ ಆಗಿದೆ. ಸದಾಕಾಲ ಪರಶಿವನನ್ನು ಧ್ಯಾನಿಸುವವನು, ವಾಣಿಯಿಂದ ಶಿವನ ಗುಣಗಳನ್ನು ಕೊಂಡಾಡುವವನು, ಎರಡೂ ಕಿವಿಗಳಿಂದ ಶಿವನ ಕಥೆಯನ್ನು ಕೇಳುವವನು ಆದ ಅವನ ಜನ್ಮವೇ ಜಗತ್ತಿನಲ್ಲಿ ಸಾರ್ಥಕವಾದುದು. ಅವರು ನಿಶ್ಚಯವಾಗಿ ಸಂಸಾರ ಸಾಗರದಿಂದ ದಾಟಿ ಹೋಗುತ್ತಾರೆ. ತೇ ಜನ್ಮಬಾಜಃ ಖಲು ಜೀವಲೋಕೇಯೇ ವೈ ಸದಾ ಧ್ಯಾಯಂತಿ ವಿಶ್ವನಾಥಂ ವಾಣಿ ಗುಣಾನ್ ಸ್ತೌತಿ ಕಥಾಂ ಶೃಣೋತಿ ಶ್ರೋತ್ರದ್ವಯಂ ತೇ ಭವಮುತ್ತರಂತಿ. ಭಿನ್ನ ಭಿನ್ನ ಪ್ರಕಾರದ ಗುಣಗಳೆಲ್ಲ ಯಾವ ಸಚ್ಚಿದಾನಂದಮಯ ಸ್ವರೂಪವನ್ನು ಸ್ಪರ್ಶಿಸಲಾರವೋ, ತನ್ನ ಮಹಿಮೆಯಿಂದ ಜಗತ್ತಿನ ಒಳಗೂ ಹೊರಗೂ ವಿರಾಜಮಾನನಾಗಿದ್ದಾನೋ ಅಂತಹ ಮನಸ್ಸಿನ ಅಂತರ್ಬಾಹ್ಯದಲ್ಲಿ ವಾಣಿ ಮತ್ತು ಮನೋವೃತ್ತಿಗಳಿಂದ ಪ್ರಕಾಶಿತನಾಗಿರುವನು. ಆ ಅನಂತ ಸಚ್ಚಿದಾನಂದ ರೂಪಿ ಪರಶಿವನಲ್ಲಿ ನಾನು ಶರಣಾಗುತ್ತೇನೆ. ಇಲ್ಲಿಗೆ ಅಧ್ಯಾಯ 6 ಮತ್ತು 7 ಮುಗಿಯಿತು.